ಅಮ್ಮ, ಯಾಕಿಷ್ಟೊಂದು ಬೇಜಾರಾಗಿದ್ಯಾ? ಆಗಿದ್ದೆಲ್ಲ ಆಯ್ತು, ಅದನ್ನ ಮರ್ತು ಬಿಡಮ್ಮ. ಹಾಗಲ್ಲ ಕಣೆ, ನಮ್ಮ ಕೋದಂಡ ನಾವು ಹೇಳಿದ್ದಕ್ಕೆ ಯಾವತ್ತಾದರೂ ಇದಾಗಲ್ಲಮ್ಮ ನಾ ಮಾಡ್ತೀನಿ ಅಥವಾ ಇಲ್ಲ ಅಂತ ಯಾವತ್ತಾದರೂ ಹೇಳಿದಾನ? ಅಮ್ಮ ಮಗಳು ಏನೋ ಮೋಡಿ ಮಾಡಿಬಿಟ್ಟಿದ್ದಾರೆ ಕಣೆ. ಇವತ್ತು ಹೇಗೆ ಮಾತಾಡ್ದ? ಹೌದಮ್ಮ, ಮೊದಲು ಆ ಮಾಟ್ಕಾರ್ತಿರ್ನ ಹೇಗಾದ್ರೂ ಮಾಡಿ ಈ ಮನೆಯಿಂದ ಓಡಿಸ್ಬೇಕು. ಆಗ್ಲೇ ನಮ್ಗೆಲ್ಲ ನೆಮ್ಮದಿ. ನಮ್ಮ ನೆಮ್ಮದಿ ವಿಷಯ ಹಾಗಿರ್ಲಮ್ಮ ವಸು. ಪಾಪ ಇದನ್ನೆಲ್ಲ ನೋಡಿ ದೊರೆಸ್ವಾಮಿಗಳು ಏನು ಅನ್ಕೊಂಡಿದಾರೋ ಏನು. ನನಗನ್ಸುತ್ತೆ ನಮ್ಮ ಮನೆ ಮೇಲೆ ಯಾವುದೋ ಕೆಟ್ಕಂಡು ಬಿದ್ದಿದ್ದೆ ಕಣೆ. ಅದಕ್ಕೆ ಈ ಮನೇಲಿ ಈ ಥರ ಏನಾದರೂ ಒಂದು ಆಗ್ತಾನೇ ಇರುತ್ತೆ. ಅಮ್ಮ, ಸುಮ್ಮನೆ ನೀನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂರ್ಬೇಡ. ಅದನ್ನೇ ಯೋಚನೆ ಮಾಡ್ತಿದ್ರೆ ನಿನ್ ಮನ್ಸು ಹಾಳಾಗುತ್ತೆ ಅಷ್ಟೆ. ಏನಾದ್ರೂ ಮಾಡಿ ಎಲ್ಲರೂ ಸೇರಿ ಇದನ್ನ ಸರಿ ಮಾಡೋಣ. ನೋಡು, ಈಗ ಹೋಗಿ ನಾನು ನಿನ್ಗೆ ಸ್ಟ್ರಾಂಗ್ ಆಗಿ ಕಾಫಿ ಮಾಡ್ಕೊಂಡು ಬರ್ತೀನಿ. ಎಲ್ಲ ಸರಿ ಹೋಗುತ್ತೆ, ಆಯ್ತಾ? ಲವ್, ನೀನ್ ಪ್ರತಿದಿನ ಪೂಜೆ ಮಾಡೋ ದೇವ್ರು ಯಾವ್ದು? ಇದೇನಪ್ಪ ಕೊಡ ನಿನ್ ಪ್ರಶ್ನೆ? ಪಾಯಸ ಮಾಡ್ಬೇಕಾದ್ರೆ ಸಾರಿಗೆ ಎಷ್ಟು ಉಪ್ಪಾಗೋದು ಅಂತ ಕೇಳ್ದಂಗಾಯ್ತು. ಬಾಯಿ ಮುಚ್ಕೊಂಡು ನಾನು ಕೇಳಿದ್ದಕ್ಕೆ ಉತ್ತರ ಕೊಡು. ಅದ್ ನಿನಗೆ ಗೊತ್ತಲ್ವಾ, ಆ ಶಿವ ಪರಮಾತ್ಮ. ನೀನ್ ಪ್ರತಿದಿನ ಪೂಜೆ ಮಾಡೋ ದೇವ್ರು ಶಿವ, ಸ್ಮಶಾನ ಕಾಯೋನು. ಅವನ ಹೆಂಡತಿ ಪಾರ್ವತಿ, ಪರ್ವತರಾಜನ್ ಮಗಳು. ಹೌದು, ಅದಕ್ಕೇನಿವಾಗ? ನೀನ್ ಹೇಳೋ ರೀತಿ ನೋಡಿದ್ರೆ ಅವ್ರಿಬ್ರದ್ದು ಸರಿಯಾದ ಜೋಡಿನೇ ಅಲ್ಲ. ಏಯ್, ಅವ್ರ ದೇವ್ರ ಕಣ. ನಾನೇನಿಲ್ಲ ಅನ್ನ. ಆಯ್ತು ಬಿಡಪ್ಪ. ಶಿವನ್ ವಾಹನ ಯಾವ್ದೋ? ನಂದಿ. ಪಾರ್ವತಿ ವಾಹನ ಯಾವ್ದೋ? ಹುಲಿ. ಅವೆರಡು ಒಂದೇ ಕಡೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಂತ ಅವರಿಬ್ರು ಬೇರೆ ಬೇರೆ ಇದ್ದಾರಾ? ಏಯ್, ಅದೆಲ್ಲ ಪುರಾಣದ ಕತೆ ಕಣ. ಇದು ಕಲಿಯುಗ. ಆಯ್ತಪ್ಪ, ಅದೆಲ್ಲ ಪುರಾಣ ಅಂತಾನೆ ಬಿಟ್ಬಿಡೋಣ. ನೀನು ಹೋಟೆಲ್ ಓನರು, ದೊಡ್ಡ ಶ್ರೀಮಂತ. ನಾನು ನಿಮ್ಮ ಹೋಟೆಲಲ್ಲಿ ಕೆಲಸ ಮಾಡೋ ಮಾಣಿ. ಹಾಗಂತ ನಾಳೆಯಿಂದ ನಾನು ಫ್ರೆಂಡ್ಶಿಪ್ಪೇ ಬಿಟ್ಬಿಡ್ತೀಯಾ? ಏಯ್ ಪಕೋಡ, ಅದೇನಂತ ಮಾತಾಡ್ತಿದ್ಯೋ? ಬುದ್ಧಿಗಿದ್ದಿ ಇದೆಯಾ ನಿನ್ಗೆ? ಆ ಬುದ್ಧಿ ಸ್ವಲ್ಪ ನಿನಗೂ ಇದ್ದಿದ್ರೆ ಚೆನ್ನಾಗಿರೋದು. ನೀನ್ ಈ ತರ ಸುತ್ತಿ ಬಳಸಿ ಹೇಳೋದ್ ಬದಲು ಅದೇನ್ ಹೇಳಕ್ ಕೊಟ್ಟಿದ್ದೆ ಡೈರೆಕ್ಟ್ ಆಗಿ ಹೇಳಪ್ಪ. ನಾನಷ್ಟು ಬುದ್ಧಿವಂತ ಅಲ್ಲ. ನೋಡೋ, ಆ ಹುಡುಗಿ ಓದಿದಾಳೆ, ನೋಡೋದಕ್ಕೂ ಲಕ್ಷಣವಾಗಿದ್ದಾಳೆ. ಅದಕ್ಕೆ ಆ ಹುಡುಗಿ ಮ್ಯಾಚ್ ಆಗಲ್ಲ ಅಂತೀಯಲ್ಲೋ? ಮದುವೆ ಆಗೋದಕ್ಕೆ ಮ್ಯಾಚ್ ಆಗ್ಬೇಕಾಗಿರೋದು ಮನ್ಸು ಕಣ. ಪ್ರೀತಿ ಅನ್ನೋದು ಒಂದಿದ್ರೆ ಇಬ್ಬರ ನಡುವೆ ಹೊಂದಾಣಿಕೆ ಅನ್ನೋದು ಯಾವತ್ತೂ ಕಷ್ಟ ಆಗಲ್ಲ. ನೀನೇ ಯೋಚನೆ ಮಾಡಿ ನೋಡಪ್ಪ. ಲೈ, ನೀನ್ ಈಗಿನ ಬಗ್ಗೆ ಮಾತಾಡ್ತಾ ಇದೀಯಾ? ನನ್ ಭವಿಷ್ಯದ ಬಗ್ಗೆ ಮಾತಾಡ್ತಾ ಇರೋದು. ಮಗ, ನೀನೇ ಏನೇನೋ ಸುಮ್ಮನೆ ಕಾರಣಗಳು ಕೊಟ್ಟು ಆ ಹುಡುಗಿನ ದೂರ ಮಾಡ್ಕೋಬೇಡ. ನೀನ್ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಕಣೋ. ನಿನಗೂ ಆ ಹುಡುಗಿ ಮೇಲೆ ಪ್ರೀತಿ ಇದೆ. ನೀನೇ ಬೇರೆ ಅವಳೇ ಬೇರೆ ಅನ್ನೋದನ್ನ ಏನೇನೋ ಯೋಚನೆ ಮಾಡಿ ಅದನ್ನೇ ಸತ್ಯ ಅಂತ ಅನ್ಕೊಂಬಿಟ್ಟಿದ್ಯಾ. ಲವ್, ನಾನು ಹೇಳೋದು ಸುಳ್ಳಾದ್ರೆ ಒಂದ್ಸಲ ಎದೆ ಮುಟ್ಕೊಂಡು ಹೇಳ. ಆ ಹುಡುಗಿ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳ ನೋಡೋಣ.